ಅಗ್ನಿ ಅನಾಹುತದಲ್ಲಿ ಮೂವರು ಸಜೀವ ದಹನಕ್ಕೆ ಈಡಾಗಿದ್ದಾರೆ. ಕ್ಷಣ ಕ್ಷಣಕ್ಕೂ ಕೂಡ ಬೆಂಕಿಯ ಕೆನ್ನಾಲಿಗೆ ಅದು ವ್ಯಾಪಿಸ್ತಾ ಹೋಗ್ತಾ ಇದೆ. ಅದಿನ್ನೂ ಕೂಡ ಆರ್ತಾ ಇಲ್ಲ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿ ನಂದಿಸುವ ಕಾರ್ಯದಲ್ಲಿ ನಿರಂತರವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಗೋಡೌನ್ ಅಕ್ಕಪಕ್ಕದ ಮನೆಗಳಿಗೂ ಕೂಡ ಬೆಂಕಿ ಆವರಿಸಿಕೊಂಡಿದೆ. ಸೊ ದೊಡ್ಡ ಮಟ್ಟಿಗಿನ ಅನಾಹುತ ಮುಂದೆ ಜರುಗದೇ ಇರೋ ಹಾಗೆ ಅಲ್ಲಿ 2-3 ಅಗ್ನಿಶಾಮಕ ವಾಹನಗಳು ಕೂಡ ಸ್ಥಳಕ್ಕೆ ಬಂದು ಬೆಂಕಿಯನ್ನು ನಂದಿಸ್ತಾ ಇವೆ. ಎಷ್ಟು ಕೂಡ ಬೆಂಕಿ ನಂದಿಸುವಂತಹ ಪ್ರಯತ್ನ ಆಗ್ತಾ ಇದ್ವು, ಅಷ್ಟು ಕೂಡ ಬೆಂಕಿ ಹೊರಸೂಸ್ತಾ ಇರುವಂತಹ ದೃಶ್ಯಗಳು ಕೂಡ ಅಲ್ಲಿ ಕಾಣಬಹುದಾಗಿದೆ. ಇದಾಗಿರೋದು ಕುಂಬಳಗೋಡುವಿನಲ್ಲಿ. ಅಲ್ಲಿ ಈಗ ಸದ್ಯ ಪರಿಸ್ಥಿತಿ ಹೇಗಿದೆ ಅನ್ನೋದಕ್ಕೆ ದೃಶ್ಯವೇ ಸಾಕ್ಷಿ. ದಟ್ಟ ಹೊಗೆ ಆವರಿಸಿದೆ. ಸೊ ಈ ಘಟನೆ ಆಗ್ತಿದ್ದ ಹಾಗೆ ಎಲ್ಲರೂ ಕೂಡ ಮನೆಯಿಂದ ಹೊರಕ್ಕೆ ಬಂದಿದ್ದಾರೆ. ತಮ್ಮ ತಮ್ಮ ನಿವಾಸಗಳಿಗೆ ಇನ್ನೇನಾಗಬಹುದು ಅನ್ನುವಂತಹ ಭೀತಿಯೂ ಕೂಡ ಅಲ್ಲಿ ಆವರಿಸಿಕೊಂಡಿದೆ. ಒಟ್ಟು 7 ಮಂದಿ ಇದರಲ್ಲಿ ಗಾಯಗೊಂಡಿದ್ದಾರೆ. ಅವರ ಪರಿಸ್ಥಿತಿಯನ್ನ ಮುಂದೆ ಹೇಗೆ, ಅವರ ಎಷ್ಟು ಸುಟ್ಟಿದೆ ಅವರ ಒಂದು ದೇಹ ಅನ್ನೋದ್ರು ಕೂಡ ನೋಡಬೇಕಾಗತ್ತೆ. ಅವ್ರನ್ನೆಲ್ಲರೂ ಕೂಡ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. 3 ಅದೇ ಕಟ್ಟಡದಲ್ಲಿ ಸಜೀವ ದಹನಗೊಂಡಿದ್ದಾರೆ. ಅವರು ಎಲ್ಲಿಯವರು, ಇಲ್ಲಿ ಅವರು ಬಂದು ಏನು ಅಲ್ಲೇ ನೆಲೆಸಿದ್ರಾ ಅಥವಾ ಬಂದು ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ದಂತಹ ಕಾರ್ಮಿಕರ ಅವರು, ಏನು ವಯಸ್ಸು ಇತ್ಯಾದಿ ಎಲ್ಲ ಮಾಹಿತಿಗಳು ಕೂಡ ಲಭ್ಯವಾಗಬೇಕಾಗಿದೆ. ಒಂದು ಪುಟ್ಟ ಮಗು ಕೂಡ ಈ ಒಂದು ದುರಂತದಲ್ಲಿ ಬಲಿ ಆಗಿದೆ ಅನ್ನುವಂತಹ ಸದ್ಯದ ಮಾಹಿತಿ ಸಿಗ್ತಾ ಇದೆ. ಗೊತ್ತಿಲ್ಲ, ಅದನ್ನು ಕನ್ಫರ್ಮ್ ಮಾಡಬೇಕಾಗತ್ತೆ. ಮೃತರು ಯಾವ ವಯಸ್ಸಿನವರು, ಎಲ್ಲಿಯವರು, ಇದೆಲ್ಲವನ್ನು ಕೂಡ ಪೊಲೀಸರು ಮಾಹಿತಿಯನ್ನು ಹಂಚಿಕೊಂಡ ನಂತರದಲ್ಲಿ ಸ್ಪಷ್ಟವಾಗಿ ಅದೆಲ್ಲವೂ ಕೂಡ ಗೊತ್ತಾಗುತ್ತೆ. ಈ ಒಂದು ಗೋಡೌನ್ನಲ್ಲಿ ಒಟ್ಟು ಎಷ್ಟು ಮಂದಿ ಇದ್ರು? 7 ಮಂದಿ ಗಾಯಗೊಂಡು 3 ಸಾವನ್ನಪ್ಪಿದ್ದಾರೆ. ಅಂದರೆ ಒಟ್ಟು 10 ಆಯಿತು. ಇನ್ನುಳಿದಂತೆ ಇನ್ನೆಷ್ಟು ಮಂದಿ ಇದ್ರು ಅನ್ನೋದರ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಸಿಗಬೇಕಾಗಿದೆ. ಬೆಸ್ಕಾಂ ಅಧಿಕಾರಿಗಳು ಈಗೇನು ಹೇಳ್ತಾ ಇದ್ದಾರೆ, ಇದು ಟ್ರಾನ್ಸ್ಫಾರ್ಮರ್ ಸ್ಫೋಟದಿಂದಾಗಿ ಆಗಿದ್ದ ಅಥವಾ ಪ್ರಾಥಮಿಕವಾಗಿ ಮೊದಲೇ ಆ ಒಂದು ಪರ್ಫ್ಯೂಮ್ ಗೋಡೌನ್ನಲ್ಲೇ ಬೆಂಕಿ ಕಾಣಿಸ್ಕೊಂಡಿದ್ದ, ಆ ಬೆಂಕಿ ದುರಂತಕ್ಕೆ ಕಾರಣ ಏನು? ಶಾರ್ಟ್ ಸರ್ಕ್ಯೂಟಾ ಅಥವಾ ಸಿಲಿಂಡರ್ ಸ್ಫೋಟವಾ? ಏನಾಗಿದೆ ಎಕ್ಸಾಕ್ಟ್ ಆಗಿ ಅನ್ನೋದರ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಲಭ್ಯವಾಗಬೇಕಾಗಿದೆ. ದುರಂತಕ್ಕೆ ಕಾರಣ ಏನು ಅನ್ನೋದಕ್ಕೆ ಸಂಬಂಧಿತವಾಗಿ ಈಗ ಪೊಲೀಸರು ಕೂಡ ಪರಿಶೀಲನಾ ಕಾರ್ಯದಲ್ಲಿ ತೊಡಗಿಕೊಳ್ತಾರೆ. ಮೊದಲನೇದಾಗಿ ಅಗ್ನಿಶಾಮಕ ಸಿಬ್ಬಂದಿಗಳು ಅಗ್ನಿಯನ್ನು ನಂದಿಸುವಂತಹ ಕೆಲಸದಲ್ಲಿ ನಿರತರಾಗಿದ್ದಾರೆ. ಆ ನಂತರದಲ್ಲಿ ಆ ಒಂದು ಅವಶೇಷ ಅಡಿ ಇನ್ನೂ ಯಾರಾದರೂ ಸಿಕ್ಕೊಂಡಿದ್ದಾರಾ, ಅವರ ಒಂದು ಪರಿಸ್ಥಿತಿ ಏನಾಗಿರಬಹುದು ಎಲ್ಲವನ್ನು ಕೂಡ ಅವಲೋಕಿಸಿದ ನಂತರದಲ್ಲಿ ಇದಕ್ಕೆ ಕಾರಣ ಏನು ಅನ್ನೋದು ಸ್ಪಷ್ಟವಾಗಿ ಲಭ್ಯವಾಗುತ್ತೆ. ನಾವಿವಾಗ ಒಂದಷ್ಟು ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ದೀವಿ. ಎಕ್ಸಾಕ್ಟ್ ಆಗೋದು ಏನು ಅಂತ ಗೊತ್ತಾಗ್ತಾ ಇಲ್ಲ. ಬಹುಶಃ ಸುಟ್ಟು ಗಾಯಗೊಂಡಿರುವಂತಹವರನ್ನ ಆಲ್ರೈಟ್ ಮೃತರಾಗಿರುವಂತಹವರನ್ನ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಪೋಸ್ಟ್ ಮಾರ್ಟಮ್ ಮಾಡುವಂತಹ ಸಲುವಾಗಿ. ಸೊ ನಂತರದಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ ಅವ್ರು ಯಾರು ಎತ್ತ ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ. ಸದ್ಯ ಗಾಯಾಳುಗಳ ಸ್ಥಿತಿ ಏನಾಗಿದೆ, ಎಷ್ಟು % ಅವ್ರಿಗೆ ಸುಟ್ಟ ಗಾಯಗಳಾಗಿದೆ ಅನ್ನೋದನ್ನ ವೈದ್ಯರು ಅವ್ರನ್ನ ತಪಾಸಣೆ ನಡೆಸಿದಂಥ ನಂತರದಲ್ಲಿ ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡಿದ ನಂತರದಲ್ಲಿ ಗೊತ್ತಾಗುತ್ತೆ. ಎಲ್ಲರನ್ನು ಕೂಡ ಈಗ ಪತ್ತೆ ಹಚ್ಚುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಯಾರ್ಯಾರು ಅಲ್ಲಿ ಗಾಯಗೊಂಡವರು, ಮೃತರು ಯಾರು ಅನ್ನೋದನ್ನ ಮತ್ತು ಆ ಒಂದು ಕಟ್ಟಡಗಳ ಅವಶೇಷಗಳ ಅಡಿ ಇನ್ಯಾರಾದರೂ ಸಿಕ್ಕೊಂಡಿದ್ದಾರಾ ಅನ್ನೋದರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಅಕ್ಕಪಕ್ಕದ ಮನೆಗಳಿಗೂ ಕೂಡ ಬೆಂಕಿ ತಗಲಿದೆ ಅಂತಿದ್ದಾರೆ. ಅದರಿಂದಾಗಿ ಆಗಿರಬಹುದಾದಂತಹ ದುರಂತ ಏನು ಅನ್ನೋದನ್ನು ಕೂಡ ಇನ್ನಷ್ಟೇ ಮಾಹಿತಿ ಪಡೆದುಕೊಳ್ಬೇಕಾಗಿದೆ. ಯಾಕಂದರೆ ಪ್ರತಿ ಮನೆಗಳಲ್ಲೂ ಕೂಡ 2 ಸಿಲಿಂಡರ್ಗಳಿರುತ್ತೆ. ಅದೇನಾದರೂ ಬ್ಲಾಸ್ಟ್ಗಳಾಗ್ಬಿಟ್ರೆ ಇನ್ನೂ ದೊಡ್ಡ ಮಟ್ಟಿಗಿನ ಅನಾಹುತ ಆಗುತ್ತೆ. ಅದು ಆಗದೇ ಇರುವಂತಹ ನಿಟ್ಟಿನಲ್ಲಿ ಇದನ್ನ ಮೊದಲೇದಾಗಿ ನಂದಿಸುವಂತಹ ಕೆಲಸ ಆಗಬೇಕು. ಆ ಕಾರಣಕ್ಕೆ 2-3 ಅಗ್ನಿಶಾಮಕ ಸಿಬ್ಬಂದಿಗಳು ಅಲ್ಲಿ ಸದ್ಯ ಅಗ್ನಿಯನ್ನು ನಂದಿಸುವಂತಹ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ. ಅಲ್ಲಿದ್ದಂತಹ ಹಲವಾರು ವಾಹನಗಳು ಕೂಡ ಸುಟ್ಟು ಕರಕಲಾಗಿದೆ. ಆ ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ರಿ. ಬಹುತೇಕ ಅಗ್ನಿಯನ್ನು ನಂದಿಸಿರ್ತಕ್ಕಂತಹ ಕೆಲ ದೃಶ್ಯಗಳಲ್ಲಿ ಎಲ್ಲವೂ ಕೂಡ ಸದ್ಯ ಕಪ್ಪಾಗಿದೆ. ಎಲ್ಲವೂ ಕೂಡ ಸುಟ್ಟು ಕರಕಲಾಗಿರ್ತಕ್ಕಂತಹ ಚಿತ್ರಣ. ಆ ಗೋಡೌನ್ಗೆ ಏನಾದರೂ ಲೈಸೆನ್ಸ್ ಇತ್ತಾ, ಯಾಕೆ ವಸತಿ ಪ್ರದೇಶಗಳಲ್ಲಿ ಆ ಗೋಡೌನನ್ನು ಮಾಡಿಕೊಳ್ಳಲಾಗಿತ್ತು, ಸೊ ಇತ್ಯಾದಿ ಒಂದು ಪ್ರಾಥಮಿಕ ಹಂತಗಳಲ್ಲಿ ತನಿಖೆಯನ್ನು ನಡೆಸಿದಂತಹ ನಂತರದಲ್ಲಿ ಸ್ಪಷ್ಟ ಚಿತ್ರಣ ಗೊತ್ತಾಗುತ್ತೆ. ಯಾರು ಆ ಒಂದು ಕಟ್ಟಡದ ಮಾಲೀಕರು, ಎಷ್ಟು ಜನ ಅಲ್ಲಿ ಕೆಲಸ ಮಾಡ್ತಾ ಇದ್ರು, ಇದೆಲ್ಲವೂ ಕೂಡ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರು ಒಂದು ರೀತಿ ಪಟಾಕಿಯ ರೀತಿ ಡಮ್ 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 ಅನ್ನೋಕೆ ಆರಂಭ ಆಗುತ್ತೆ. ಆನಂತರದಲ್ಲಿ ದಟ್ಟ ಬೆಂಕಿ ಆವರಿಸ್ಕೊಳ್ಳಿಕ್ಕೆ ಆರಂಭ ಆಗುತ್ತೆ. ಅಲ್ಲಿ ಕಂಪ್ಲೀಟ್ ಆಗಿ ಹೊಗೆ ಆವರಿಸ್ಕೊಳ್ಳುತ್ತೆ. ಜನ ಏನಾಗ್ತಾ ಇದೆ ಅಂತ ಗೊತ್ತಾಗದೆ ವಿಚಲಿತರಾಗಿ ತಮ್ಮ ತಮ್ಮ ಮನೆಗಳಿಂದ ಓಡಿ ಹೊರಕ್ಕೆ ಬಂದಿದ್ದಾರೆ ತಮ್ಮ ಜೀವವನ್ನು ಉಳಿಸ್ಕೊಳ್ಳಿಕ್ಕಾಗಿ. ಸೊ ಇದು ಅಕ್ಕಪಕ್ಕದ ಮನೆಗಳಿಗೂ ಕೂಡ ದೊಡ್ಡ ಮಟ್ಟಿಗೆ ಡ್ಯಾಮೇಜ್ ಆಗಿರಬಹುದಾದಂತಹ ಸದ್ಯದ ಒಂದು ಲಕ್ಷಣಗಳು ಕಾಣಿಸ್ತಾ ಇದೆ. ಆ ಒಂದು ದೃಶ್ಯವನ್ನು ನಾವು ಗಮನಿಸ್ತಾ ಇದ್ರೆ ಸೊ ಪರಿಸ್ಥಿತಿ ಹೇಗಿದೆ ಎಲ್ಲವನ್ನು ಕೂಡ ಅಗ್ನಿಶಾಮಕ ಸಿಬ್ಬಂದಿಗಳು ನಂದಿಸಿದ ನಂತರದಲ್ಲಿ ಅನ್ನುವಂತಹ ಕೆಲ ದೃಶ್ಯಗಳನ್ನು ಕೂಡ ನೀವು ನೋಡ್ತಾ ಇದ್ರಿ. ಕಂಪ್ಲೀಟ್ ಆಗಿ ಸುಟ್ಟು ಕರಕಲಾಗಿದೆ ಪರ್ಫ್ಯೂಮ್ ಗೋಡೌನ್.